ನೀವೇ ಮಾಡಕತ್ತಿರ್ತಾರೆ ಒಂದು ಸ್ವಲ್ಪ ಮುಂದೆ ಪೇಜ್ ಹೋಯ್ತಾ ಸ್ಟಾರ್ಟ್ ಮಾಡಿ ಡಿಸೆಂಬರ್ ತಿಂಗಳ ಸಂಭ್ರಮ ಶನಿವಾರ ಚಟುವಟಿಕೆ ಡಿಸೆಂಬರ್ ತಿಂಗಳ ಸಂಭ್ರಮ ಶನಿವಾರ ಚಟುವಟಿಕೆ ಥೀಮ್ ನಾಗರಿಕನಾಗಿ ನನ್ನ ಪಾತ್ರ ದಿನಾಂಕ 20/12/2025 ವಿಷಯ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ ತರಗತಿ 6ನೇ ತರಗತಿ ಗುಂಪು 1 ಚಟುವಟಿಕೆ ಅರಿವು ನಾವು ಗ್ರಂಥಾಲಯ ಮತ್ತು ನಮ್ಮ ಶಾಲೆಯಲ್ಲಿ ಭೇಟಿ ನೀಡಿದ್ದೇವೆ. ಒಟ್ಟು ವಿದ್ಯಾರ್ಥಿಗಳನ್ನು ಸನ್ನಿವೇಶಗಳ ಅನುಗುಣವಾಗಿ 5ರಿಂದ 6 ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಚಟುವಟಿಕೆಯ ನಿರೂಪಕ ಪ್ರತಿ ಗುಂಪಿಗೆ ಒಂದು ಸಾರ್ವಜನಿಕ ಕಟ್ಟಡಗಳ ಹೆಸರನ್ನು ನೀಡುವುದು ನಾವು ನೀಡಿದ್ದೇವೆ. ಉದಾಹರಣೆಗೆ ಗ್ರಂಥಾಲಯ, ಶಾಲೆ, ಗ್ರಾಮ ಪಂಚಾಯಿತಿ, ಬಸ್ ನಿಲ್ದಾಣ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶುದ್ಧ ಕುಡಿಯುವ ನೀರಿನ ಘಟಕ. ನಂತರ ಯಾವುದೇ, ಎಲ್ಲಿ, ಯಾವಾಗ, ಏಕೆ, ಯಾರು, ಹೇಗೆ ಎಂದು ಬರೆದಿರುವ 5 ಮಿಂಚುಪಟ್ಟಿಗಳನ್ನು ಪ್ರತಿ ಗುಂಪಿಗೆ ನೀಡುವುದು. ಆ ಗುಂಪಿನಲ್ಲಿ ನಾಯಕ ತಮ್ಮ ಗುಂಪಿನಲ್ಲಿ ನೀಡಿರುವ ಕಟ್ಟಡಗಳ ಬಗ್ಗೆ ಮಿಂಚು ಹೇಳುವಂತೆ ಪ್ರೋತ್ಸಾಹಿಸುವುದು. ನನಗೆ ಬಂದ ವಿಚಾರವನ್ನು ಓದಿದ್ದೇವೆ. ಗ್ರಂಥಾಲಯದಲ್ಲಿ ನಾವು ವಿವಿಧ ಪುಸ್ತಕಗಳ ಬಗ್ಗೆ ಓದಿ ಹಿಂದೆ ನಡೆದ ಘಟನೆಗಳನ್ನು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ. ನನಗೆ ಬಂದ ವಿಷಯ ಪ್ರಾಥಮಿಕ ಆರೋಗ್ಯ ಕೇಂದ್ರ. ಪ್ರಾಥಮಿಕ ಆರೋಗ್ಯ ಕೇಂದ್ರವು ಬಡಬಗ್ಗರಿಗೆ ಅವರಿಗೆ ಹಣ ಇಲ್ಲದಿದ್ದಾಗ ಅವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೋಗಿ ಚಿಕಿತ್ಸೆ ಪಡೆದುಕೊಳ್ಳುತ್ತಾರೆ. ಸಾರ್ವಜನಿಕ ಆಸ್ತಿಗಳಿಗೆ ಸಂಬಂಧಿಸಿದ ಅಂಶಗಳು ನೀಡಿ ಪ್ರತಿ ಗುಂಪಿನಲ್ಲಿ ಸದಸ್ಯರಿಗೆ ಮಾಹಿತಿ ಹೇಳುವುದು, ಅವುಗಳ ಉಪಯೋಗಗಳನ್ನು ತಿಳಿಸುವುದಂತೆ ಪ್ರಶ್ನಿಸುವುದು ನಾವು ನೀಡಿದ್ದೇವೆ. ಚಟುವಟಿಕೆಯಿಂದ ಆಗುವ ಅನುಭವಗಳನ್ನು ತಂಡದ ಸದಸ್ಯರಿಂದ ಪಡೆದು ಅಭಿನಂದನೆಯಿಂದ ಅರಿವು ಚಟುವಟಿಕೆಯನ್ನು ಮುಕ್ತಾಯಗೊಳಿಸುವುದು. ಸಮುದಾಯ ಆರೋಗ್ಯ ಕೇಂದ್ರದ ಬಗ್ಗೆ ಅರಿವನ್ನು ಮೂಡಿಸಿದಳು. ಆರೋಗ್ಯ ಕೇಂದ್ರ ಏನೆಲ್ಲ ಸೌಲಭ್ಯಗಳಿದಾವೆ ಅಲ್ಲಿ ಫ್ರೀಯಾಗಿ ಎಲ್ಲ ಯಾರೇ ರೋಗಿಗಳಿದ್ರು ಕೂಡ ಅವರಿಗೆ ಫ್ರೀ. ನಾವು ಆಸ್ಪತ್ರೆ ಚಿತ್ರವನ್ನು ಅಂಟಿಸಿದ್ದೇವೆ. ಸಾರ್ವಜನಿಕ ವಿಶೇಷವಾಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಆರೋಗ್ಯ ಸೇವೆಗಳನ್ನು ಒದಗಿಸುವಲ್ಲಿ ಸರ್ಕಾರ ಆಸ್ಪತ್ರೆಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸರ್ಕಾರಿ ಆಸ್ಪತ್ರೆಗಳು ಸಾರ್ವಜನಿಕ ಆರ್ಥಿಕ ಸ್ಥಿತಿಯನ್ನು ಲೇಖಿಸುವ, ಎಲ್ಲರಿಗೂ ಕೈಗೆಟುಕುವ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡುವ ಗುರಿಯನ್ನು ಹೊಂದಿವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಂದುಳಿದ ವರ್ಗದವರಿಗೆ ಚಿಕಿತ್ಸೆಯನ್ನು ಒದಗಿಸುತ್ತಾರೆ. ಸರ್ಕಾರಿ ಆಸ್ಪತ್ರೆಗಳು ಸಿಬ್ಬಂದಿಗಳು ಪ್ರತಿಯೊಬ್ಬ ನಾಗರಿಕರಿಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಅವರ ಹಕ್ಕು ಎಂದು ಹೇಳುತ್ತಾರೆ. ಸರ್ಕಾರಿ ಆಸ್ಪತ್ರೆಗಳು ಮೊದಲು ಯಾವುದೇ ರೋಗ ಬಂದರೂ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಮೊದಲು ಚಿಕಿತ್ಸೆ 25-26ನೇ ಸಾಲಿನ ಡಿಸೆಂಬರ್ ತಿಂಗಳ ಸಂಭ್ರಮ ಶನಿವಾರ ಚಟುವಟಿಕೆ ವಿಷಯ ಸಾರ್ವಜನಿಕ ಸೌಕರ್ಯ ಮತ್ತು ನನ್ನ ಜವಾಬ್ದಾರಿಗಳು. ಚಟುವಟಿಕೆ ಅನುಭವ ಗ್ರಾಮ ಭೇಟಿ ಮೂಲಕ ನಾವು ನಮ್ಮ ಶಾಲೆಯಲ್ಲಿ ಆವರಣವನ್ನು ಸ್ವಚ್ಛ ಮಾಡುತ್ತೇವೆ. ನಮ್ಮ ಶಾಲೆಯಲ್ಲಿ ಬಿಸಿ ಹಾಲು ನೀಡುತ್ತಾರೆ. ನಮ್ಮ ಶಾಲೆಯಲ್ಲಿ 10 ಗಂಟೆ ಪ್ರಾರ್ಥನಾ ನಡೆಯುತ್ತವೆ. ನಮ್ಮ ಶಾಲೆಯಲ್ಲಿರುವ ತರಗತಿ 1ರಲ್ಲಿ ಗ್ರಂಥಾಲಯವಿದೆ. ನಮ್ಮ ಶಾಲೆಯಲ್ಲಿ ಗ್ರಂಥಾಲಯ ಪುಸ್ತಕಗಳು 2000ಕ್ಕಿಂತ ಹೆಚ್ಚು ಪುಸ್ತಕಗಳು ಇವೆ. ನಮ್ಮ ಶಾಲೆಯಲ್ಲಿ ಶೌಚಾಲಯವಿದೆ. ನಮ್ಮ ಶಾಲೆಯಲ್ಲಿ ನೀರಿನ ವ್ಯವಸ್ಥೆ ಇದೆ. ನಮ್ಮ ನನ್ನ ಜವಾಬ್ದಾರಿಗಳು. ಚಟುವಟಿಕೆ ಅನುಭವ ಗ್ರಾಮ ಭೇಟಿಯ ಮೂಲಕ ನೈಜ ಅನುಭವ. ವಿಷಯ ಅಂಚೆ ಕಚೇರಿ. ನಾವು ನಮ್ಮ ಊರಿನ ಅಂಚೆ ಕಚೇರಿಯ ಚಿತ್ರವನ್ನು ಹಚ್ಚಿದ್ದೇವೆ. ಅಂಚೆ ಕಚೇರಿ ಕೂಡ ನಮ್ಮ ಊರಿನ ಒಂದು ಸಾರ್ವಜನಿಕ ಆಸ್ತಿಯಾಗಿದೆ. ವಿಶ್ವದಲ್ಲಿ ಅತಿ ದೊಡ್ಡ ಅಂಚೆ ವ್ಯವಸ್ಥೆಯನ್ನು ಹೊಂದಿರುವುದು ಭಾರತದಲ್ಲಿ 1.5 ಲಕ್ಷಕ್ಕಿಂತಲೂ ಹೆಚ್ಚು ಅಂಚೆ ಕಚೇರಿ
ನಮ್ಮಲ್ಲಿ ಅನೇಕ ಭಾಷೆಗಳು ಮತ್ತು ಲಿಪಿಗಳಿವೆ. ವಿಳಾಸವನ್ನು ಪತ್ತೆ ಹಚ್ಚಲು ಅಂಚೆ ಸಿಬ್ಬಂದಿಗಳಿಗೆ ತುಂಬಾ ಕಷ್ಟವಾಗುತ್ತದೆ. ಹೀಗಾಗಿ ಪತ್ರಗಳನ್ನು ವಿಂಗಡಿಸಿ ಶೀಘ್ರವಾಗಿ ರವಾನಿಸುವುದಕ್ಕಾಗಿ ಡಿಸೆಂಬರ್ ತಿಂಗಳ ಸಂಭ್ರಮ ಶನಿವಾರ ಚಟುವಟಿಕೆ ವಿಷಯ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. ಚಟುವಟಿಕೆ ಅನುಭವ ಗ್ರಾಮ ಭೇಟಿ ಮೂಲಕ ನೈಜ ಅನುಭವ. ತರಗತಿ 7ನೇ ತರಗತಿ. ದಿನಾಂಕ 20/12/2025. ಗುಂಪು 4. ನಮಗೆ ಬಂದ ವಿಷಯ ಸಾರ್ವಜನಿಕ ಗ್ರಂಥಾಲಯ. ನಮ್ಮ ಬೆಳಗಾವಿನ ಸಾರ್ವಜನಿಕ ಗ್ರಂಥಾಲಯದಲ್ಲಿ ನಮಗೆ ಯಾವ ಪುಸ್ತಕ ಬೇಕು ಅದನ್ನು ತೆಗೆದುಕೊಂಡು ಓದಿ ಮತ್ತೆ ಅದೇ ಜಾಗದಲ್ಲಿ ಇಡಬೇಕು. ಗ್ರಂಥಾಲಯದಲ್ಲಿ ಸುಂದರ ಕಥೆ, ಕಾದಂಬರಿ, ಇತಿಹಾಸ ಇತ್ಯಾದಿ ಪುಸ್ತಕಗಳನ್ನು ಓದಲು ಎಲ್ಲರಿಗೂ ಅವಕಾಶವಿದೆ. ಯಾವ ಜಾತಿ ಭೇದ ಯಾವುದೇ ಇಲ್ಲಿ ಇಲ್ಲ. ಅಲ್ಲಿಂದ ಪುಸ್ತಕಗಳಿಂದ ಹಲವು ವಿಷಯ ಕಲಿಯಬಹುದು. ನೋಡು, ನಿಮ್ಮ ಊರಲ್ಲಿ ಇರ್ತಕ್ಕಂಥ ಸಾರ್ವಜನಿಕ ಗ್ರಂಥಾಲಯ ಬಗ್ಗೆ ಇನ್ನೂ ಕೂಡ ಅನೇಕ 26 GMPS ಬಾಗಾನೂರು. ವಿಷಯ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. ಚಟುವಟಿಕೆ ಅವಲೋಕನ ನಾನೇನು ಕಂಡೆ. ತರಗತಿ 8 ಗುಂಪು 2. ಅಂಗನವಾಡಿ ಒಂದು ಸಾರ್ವಜನಿಕ ಆಸ್ತಿಯಾಗಿದೆ. ಅಲ್ಲಿ ಸಣ್ಣ ಮಕ್ಕಳು ಇರುತ್ತಾರೆ. ಈ ಅಂಗನವಾಡಿಯಲ್ಲಿ ಎಲ್ಲ ಸೌಲಭ್ಯಗಳು ಇರುತ್ತವೆ. ಗರ್ಭಿಣಿಯವರಿಗೆ ಮೊಟ್ಟೆ ಕೊಡುತ್ತಾರೆ. ಇದು ಒಂದು ಸಾರ್ವಜನಿಕ ಆಸ್ತಿಯಾಗಿದೆ. ಶಾಲೆ ಒಂದು ಸುಂದರವಾದ ದೇಗುಲ ಇದ್ದಂತೆ. ಶಾಲೆಯಿಂದ ನಾವು ಮುಂದೆ ದೊಡ್ಡ ವ್ಯಕ್ತಿಯಾಗಬಹುದು. ಉದಾಹರಣೆ ಡಾಕ್ಟರ್, ಟೀಚರ್ ಇತ್ಯಾದಿ. ಇದು ಸಾರ್ವಜನಿಕ ಸೌಕರ್ಯಗಳು ನನ್ನ ಜವಾಬ್ದಾರಿ. ಚಟುವಟಿಕೆ ಅವಲೋಕನ ನಾನೇನು ಕಂಡೆ. ತರಗತಿ 8ನೇ ತರಗತಿ. ಗುಂಪು 1. GMPS ಬೆಳಗಾನೂರು. ದಿನಾಂಕ 20/12/2025. ದೇವಸ್ಥಾನ ಅದು ಕೂಡ ಒಂದು ಸಾರ್ವಜನಿಕ ಆಸ್ತಿ ಮತ್ತು ಶಾಲೆ ಕೂಡ ಒಂದು ಸಾರ್ವಜನಿಕ. ಶಾಲೆಯಿಂದ ಎಷ್ಟೊಂದು ಉಪಯೋಗಗಳಿವೆ. ಆದ್ದರಿಂದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬಹುದು ಎಂದು ನಿರ್ಧರಿಸಿ ಮೊದಲು ಹೆಣ್ಣು ಮಕ್ಕಳಿಗೆ ಶಿಕ್ಷಣವೇ ಇರಲಿಲ್ಲ. ಈಗ ಒಂದು ಒಳ್ಳೆಯ ಶಿಕ್ಷಣ ಸಿಕ್ಕಿದೆ. ಅಂಗನವಾಡಿ ಚಿಕ್ಕ ಮಕ್ಕಳು ಮನೆಯಲ್ಲಿ ಕುತೂಹಲ ಕಿತಾಪತಿಯನ್ನು ಮಾಡುತ್ತೇವೆ ಎಂದು ಸರ್ಕಾರ ನಿರ್ಧರಿಸಿ ಅವರಿಗೆ ಕೂಡ ಸ್ವಲ್ಪ ನಾಲೆಜ್ ಬರುತ್ತದೆ ಎಂದು ಸರ್ಕಾರ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದೆ. ಗ್ರಂಥಾಲಯ ಎಲ್ಲರಿಗೂ ಉಪಯೋಗಿಸಿ ಪುಸ್ತಕಗಳು ಇದ್ದೇವೆ. ಒಬ್ಬರಿಗೂ ಪುಸ್ತಕಗಳು ಕೂಡ ಕೊಳ್ಳಲು ಹಣ ಇರುವುದಿಲ್ಲ. ಹಾಗಾಗಿ ಸರ್ಕಾರ ಎಲ್ಲ ಜನರಿಗೂ ಉಪಯೋಗಿಸಿ ಪುಸ್ತಕಗಳು ಇರುತ್ತವೆ. ಅವಲೋಕನ ಈ 3 ಕಾರ್ಯಗಳು ಕೂಡ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಆ ಎಲ್ಲ ಮಕ್ಕಳಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ಕೊಡಬೇಕಲ್ಲ. ನೋಡ್ರಿ, ಅನೇಕ ಸಾರ್ವಜನಿಕ ಆಸ್ತಿಗಳು ಇದಾವೆ. ನಿಮ್ಮೂ ಇದೆ. ವಿದ್ಯುತ್ ದೀಪ ನಿಮ್ಮೂರಲ್ಲಿದೆ, ಗ್ರಂಥಾಲಯ ಇದೆ, ಅಂಗನವಾಡಿ ಇದೆ, ದೇವಸ್ಥಾನಗಳಿದ್ದಾವೆ, ಶಾಲೆ ಇದೆ. ಇವೆಲ್ಲ ಕೂಡ ಸಾರ್ವಜನಿಕ ಆಸ್ತಿಗಳ ಬಗ್ಗೆ ಸವಿವರವಾಗಿ ವರದಿಯನ್ನು ಪಡೆದಿದ್ದಾರೆ. ಮತ್ತು ಮುಂದೆ ಅವುಗಳ ಬಗ್ಗೆ ನೀವು ಸ್ವಲ್ಪ ಇನ್ನೂ ಸಹಿತ ಏನೇನು ಕೆಲಸಗಳಾಗಿಲ್ಲ ಆ ಸಮಸ್ಯೆಗಳು ಕೂಡ ನೀವು ಬರೆಯಬೇಕಾಗಿದೆ. ನಿಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಬಂದರೆ ಆ ವಿಷಯವನ್ನು ನಾವು ಇಲ್ಲೇ ನೋಡ್ಕೊಳ್ಳೋದಿಲ್ಲ. ಇವೆಲ್ಲ ಏನು ಮಾಡಿದ್ರು ಇಲ್ಲಿಯವರಿಗೆ ಅವೆಲ್ಲ ನೋಡ್ತಾ ಇರ್ತಾರೆ. ಅದಕ್ಕಾಗಿ ಇನ್ನೂ ಹೆಚ್ಚು ಮಾಡಿ ಅಂತ ಹೇಳಿ ಇಲ್ಲಿಗೆ ಈ ಸಂಭ್ರಮ ಕಾರ್ಯಕ್ರಮ ಮುಗಿಸ್ತಾ ಇದೆ. ಇವೆಲ್ಲ ಮಕ್ಕಳು ಹೊರಗಡೆ ಆಟ ಆಡಬಾರ್ದು.